ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಬೆಳಗಾವಿಯಲ್ಲಿ ಮನೆಗಳ್ಳರ ಅಟ್ಟಹಾಸಕ್ಕೆ ಕೊನೆಗೂ ಬ್ರೇಕ್. ಸಿಟಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಲ್ಲಿ 67 ಲಕ್ಷ ಮೌಲ್ಯದ ಚಿನ್ನಾಭರಣ ವಶ, 5 ಖತರ್ನಾಕ್ ಕಳ್ಳರ ಬಂಧನ. ಹೌದು, ಬೆಳಗಾವಿ ನಗರದಲ್ಲಿ ಆತಂಕ ಸೃಷ್ಟಿಸಿದ್ದ ಮನೆಗಳ್ಳರ ಗ್ಯಾಂಗ್ಗೆ ಕೊನೆಗೂ ಸಿಟಿ ಪೊಲೀಸರು ಕಟ್ಟುನಿಟ್ಟಿನ ಪಾಠ ಕಲಿಸಿದ್ದಾರೆ. ಅಮನ್ ನಗರ್, ಉಜ್ವಲ್ ನಗರ್, ಮಾರುತಿ ನಗರ್, ಶಾಹು ನಗರ್ ಹಾಗೂ ವೀರಭದ್ರ ನಗರ್ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಸರಣಿ ಗಳ್ಳತನ ನಡೆಸುತ್ತಿದ್ದ 5 ಆರೋಪಿಗಳನ್ನು ಬಂಧಿಸಲಾಗಿದೆ. ಬಂಧಿತರನ್ನು ರಿಹಾನ್ ದಫೇದಾರ್, ಮಲಿಕ್ ಹುಬ್ಬಳ್ಳಿ, ಅರ್ಮಾನ್ ಶೇಖ್, ಖಲೀಲ್ ಹುಬ್ಬಳ್ಳಿ ಹಾಗೂ ಶಾನವಾಜ್ ಪಠಾಣ್ ಎಂದು ಗುರುತಿಸಲಾಗಿದೆ. ಇವರಿಂದ 415 ಗ್ರಾಂ ಚಿನ್ನ ಹಾಗೂ 1 ಕಿಲೋ 329 ಗ್ರಾಂ ಇತರ ಆಭರಣಗಳು ಸೇರಿದಂತೆ ಒಟ್ಟು 67.09 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ ಸಂಬಂಧ ಒಟ್ಟು 11 ಪ್ರಕರಣಗಳನ್ನು ದಾಖಲಿಸಲಾಗಿದೆ. ನಗರ ಪೊಲೀಸ್ ಆಯುಕ್ತರಾದ ಭೂಷಣ್ ಬೋರಸೆ ಅವರು ಮಾತನಾಡಿ, ಮನೆಗಳ್ಳತನ ತಡೆಗಟ್ಟಲು ಲಾಕ್ ಹೌಸ್ ಬೀಟ್ ಸಿಸ್ಟಮ್ ಜಾರಿಗೆ ತಂದಿದ್ದೇವೆ. ಈಗಾಗಲೇ 220ಕ್ಕೂ ಹೆಚ್ಚು ಜನರು ಇದರ ಪ್ರಯೋಜನ ಪಡೆದಿದ್ದಾರೆ. ಸಾರ್ವಜನಿಕರು ಸಹಕಾರ ನೀಡಿದರೆ ಇಂತಹ ಅಪರಾಧಗಳನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಬಹುದು ಅಂತ ಹೇಳಿದರು. ಈ ಕಾರ್ಯಾಚರಣೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಪೊಲೀಸ್ ಸಿಬ್ಬಂದಿಗೆ ಪ್ರಶಂಸೆ ಹಾಗೂ ಬಹುಮಾನ ಘೋಷಿಸಲಾಗಿದೆ. ವರದಿ ಗೌಸ್ ಸನದಿ, ಫ್ರೀಡಂ 19 ನ್ಯೂಸ್, ಬೆಳಗಾವಿ. ವೀರಭದ್ರನಗರ್ ಇಲ್ಲಿ ಸುಮಾರು ಮನೆ ಕಳ್ಳದೊಂದು ಪ್ರಕರಣಗಳು ಆಗಿತ್ತು. ಈ ಪ್ರಕರಣಗಳು ಜಾಸ್ತಿ ಆದಮೇಲೆ ನಮ್ಮ DCP ಕ್ರೈಮ್ ಅವರು ಒಂದು ಸ್ಪೆಷಲ್ ಕ್ರೈಮ್ ಟೀಮ್ ತಂಡ ರಚನೆ ಮಾಡಿದರು. ಆ ತಂಡದ್ದು ಈ ಮೊದಲನೇ ಸಕ್ಸಸ್ಫುಲ್ ಕಾರ್ಯಾಚರಣೆ. ಇದರಲ್ಲಿ ಅವರು 5 ಆರೋಪಿಗಳಿಗೆ ದಸ್ತಗಿರಿ ಮಾಡಲು ಯಶಸ್ವಿಯಾಗಿದ್ದಾರೆ. ಈ ಆರೋಪಿಗಳು ರಿಹಾನ್ ದಫೇದಾರ್ 18 ವರ್ಷ, ವೈಭವ್ ನಗರ್; ಮಲಿಕ್ ಹುಬ್ಬಳ್ಳಿ 26 ವರ್ಷ, ವೀರಭದ್ರ ನಗರ್; ಅರ್ಮಾನ್ ಶೇಖ್ 18 ವರ್ಷ, ಜುಗಾಯಿ ನಗರ್, ಕುಡ್ಚಿ ತಾಲೂಕಾ ರಾಯಬಾಗ್. ಈ 3 ಮಂದಿ ಕಳ್ಳತನ ಮಾಡ್ತಾಯಿದ್ರು ಮತ್ತು ಇವರಿಂದ ಆ ಸ್ಟೋಲನ್ ಪ್ರಾಪರ್ಟಿದು ರಿಸೀವರ್ ಇನ್ನೂ 2 ಇದ್ದರು, ಖಲೀಲ್ ಹುಬ್ಬಳ್ಳಿ, ವೀರಭದ್ರ ನಗರ್ ಮತ್ತು ಶಾನವಾಜ್ ಪಠಾಣ್, ಇವರು ಕೂಡ ವೀರಭದ್ರ ನಗರ್ ಅವರು. ಇವರು ಆ ಪ್ರಾಪರ್ಟಿ ರಿಸೀವ್ ಮಾಡಿಕೊಂಡು ಇವರಿಗೆ ದುಡ್ಡು ಕೊಡ್ತಾಯಿದ್ರು. ಸೊ ಈ ಒಟ್ಟು 5 ಮಂದಿಗೆ ಸಿಕ್ಯೂರ್ ಮಾಡಿಕೊಂಡು ಅವರಿಂದ 415 ಗ್ರಾಮ್ ಬಂಗಾರದ ಆಭರಣಗಳು ಮತ್ತು 1 kg 300 ಗ್ರಾಮ್ 329 ಗ್ರಾಮ್ ತೂಕದ ಬೆಳ್ಳಿ ಆಭರಣಗಳು, ಒಟ್ಟು 67.9 ಲ್ಯಾಕ್ ವರ್ತ್ ಆಭರಣಗಳು ಸೀಸ್ ಮಾಡೋಕ್ಕೆ ನಮ್ಮವರು ಯಶಸ್ವಿಯಾಗಿದ್ದಾರೆ. ಇದರಲ್ಲಿ 11 ಪ್ರಕರಣಗಳು ನಮ್ಮದು ಪತ್ತೆಯಾಗಿದೆ. ಮಾಳಮಾರುತಿ ಪೊಲೀಸ್ ಠಾಣೆದು 7 ಪ್ರಕರಣಗಳು, APMC ಪೊಲೀಸ್ ಠಾಣೆದು 3 ಪ್ರಕರಣಗಳು ಮತ್ತು ಮಾರ್ಕೆಟ್ ಪೊಲೀಸ್ ಠಾಣೆದು 1. ಒಟ್ಟು 11 ಕೇಸಸ್ ಇದರಲ್ಲಿ ನಮ್ಮದು ಪತ್ತೆಯಾಗಿದೆ. ಈ ಕಾರ್ಯಾಚರಣೆಯಲ್ಲಿ ನಮ್ಮ ಮಾಳಮಾರುತಿ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ BR ಗಡ್ಡೇಕರ್, PSI ಶ್ರೀ ಹೊನ್ನಪ್ಪ ತಲ್ವಾರ್, PSI ಶ್ರೀ ಶ್ರೀಶೈಲ್ ಹುಳಗೇರಿ, ಶ್ರೀ ಉದಯ್ ಪಾಟೀಲ್ PSI, ಶ್ರೀ PM ಮೋಹಿತೆ PSI, ಮಾಳಮಾರುತಿ ಪೊಲೀಸ್ ಠಾಣೆ ಮತ್ತು ಸಿಬ್ಬಂದಿ ಜನರಾದ ಶ್ರೀ
BF बस्तवाड़, श्री अरुण कुंबळे, श्री MG कुरेर, श्री जगन्नाथ भोसले, श्री M कल्लप्पनावर, श्री CJ चिन्नप्पगोळ, श्री KB गोरानी, श्री CI चिगरी, श्री महेश वडेयार, श्री मल्लिकार्जुन गाडवी, श्री देवरड्डी ಹೆಬ್ಬಾಳ ಹಾಗೂ ನಮ್ಮ ಟೆಕ್ನಿಕಲ್ ಟೀಮ್ ಶ್ರೀ ರಮೇಶ್ ಅಕ್ಕಿ, ಮಹಾದೇವ್ ಕಾಸಿದ್ ಮತ್ತು ಫಿಂಗರ್ ಪ್ರಿಂಟ್ದು ತಂಡ ಇನ್ಸ್ಪೆಕ್ಟರ್ ಶ್ರೀ ಆನಂದ್ ಮೇತ್ರಿ, ಬಾಹುಬಲಿ ಅನ್ಗಾಳೆ, ವಿಶ್ವನಾಥ್ ಮಠಪತಿ, ಸೋಮಶೇಖರ್ ಸಂತೋಷ್ ಇವರು ಎಲ್ಲ ಈ ಕೆಲಸ ಮಾಡಿದ್ದಾರೆ. ಇನ್ನು ನಾವು ಸಬ್ ಡಿವಿಷನ್ ವೈಸ್ ತಂಡ ರಚನೆ ಮಾಡಿದ್ದೀವಿ. ಅವ್ರ ಹತ್ತಿರ ಕೂಡ ಸಾಕಷ್ಟು ಸುಳಿವು ಇದೆ. ಬರೋ ದಿನಗಳಲ್ಲಿ ಕೂಡ ನಾವು ಇದೇ ಥರ ಈ ಪ್ರಾಪರ್ಟಿ ಆಫೆನ್ಸಸ್ ಪತ್ತೆ ಮಾಡ್ತೀವಿ. ಹಾಗೆಯೇ ನಮ್ಮದು ಮನೆ ಕಳ್ಳತನ ತಡೆಗಟ್ಟಲು ಬೆಳಗಾವಿ ನಗರದಲ್ಲಿ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಒಂದು ಚಾಲ್ತಿಯಲ್ಲಿ ಇದೆ. ಆ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ನಲ್ಲಿ ಸಾರ್ವಜನಿಕರು ಮನೆ ಬಿಟ್ಟು ಹೋಗುವಾಗ ಒಂದು ವಾಟ್ಸಪ್ ನಂಬರ್ ನಾವು ಕೊಟ್ಟಿದ್ದೀವಿ. ನಮ್ಮ ಪೊಲೀಸ್ ವೆಬ್ಸೈಟ್, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ನಲ್ಲಿ ಆ ನಂಬರ್ ಕೂಡ ಅವೈಲೇಬಲ್ ಇದೆ. ಈ 2 ತಿಂಗಳಲ್ಲಿ ನಮಗೆ ಇನ್ನೂವರೆಗೆ 225 ಮನೆಯವರು ನಮಗೆ ಮಾಹಿತಿ ನೀಡಿದ್ದಾರೆ ನಾವು ಮನೆ ಬಿಟ್ಟು ಹೋಗ್ತಾ ಇದ್ದೀವಿ, 1 ದಿನ 2 ದಿನ 1 ವಾರ. ಈ ಮನೆಗಳಲ್ಲಿ ಕಳ್ಳತನ ಆಗಿಲ್ಲ. ಯಾಕೆಂದರೆ ಅವ್ರ ಮನೆದು ಮಾಹಿತಿ ನಮಗೆ ನೀಡಿದ ಮೇಲೆ ಅವರು ಕಾನ್ಫಿಡೆನ್ಷಿಯಲ್ ಆಗಿ ನಾವು ಮಾಹಿತಿ ಇಟ್ಟಿದ್ದೀವಿ. ಬರೀ ಬೀಟ್ ಕಾನ್ಸ್ಟೇಬಲ್ಗೆ ನಾವು ನೈಟ್ ಡ್ಯೂಟಿ ಕಾನ್ಸ್ಟೇಬಲ್ಗೆ ಅದು ಕೊಡ್ತಾ ಇದ್ದೀವಿ. ಅವರು ಆ ಮನೆಗೆ ರಾತ್ರಿ 1 ಗಂಟೆಯಿಂದ 5 ಗಂಟೆವರೆಗೆ ಅಥವಾ 12 ಗಂಟೆಯಿಂದ 5 ಗಂಟೆವರೆಗೆ ಕನಿಷ್ಠವಾದ 2 ಸಲ 3 ಸಲ ಆ ಮನೆಗೆ ಹೋಗಿ ಅದರ ಸುತ್ತಮುತ್ತಲೂ ಚೆಕ್ ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ನಮ್ಮದು ಕೋರಿಕೆ ಇದೆ, ನಿಮ್ಮ ಮನೆದು ಕಳ್ಳತನ ಪ್ರಿವೆಂಟ್ ಮಾಡೋಕ್ಕೆ ನಮಗೆ ಸಹಾಯ ಮಾಡಿ. ನೀವು ಮನೆ ಬಿಟ್ಟು ಬೇಕಾದರೆ ದಯವಿಟ್ಟು ಈ ಲಾಕ್ಡ್ ಹೌಸ್ದು ಮಾಹಿತಿ ನಮಗೆ ನೀಡಿ. ಬರೋ ದಿನಗಳಲ್ಲಿ ಕೂಡ ಈ ನಮ್ಮ ತಂಡ ಒಳ್ಳೆ ಕೆಲಸ ಮಾಡುತ್ತೆ ಅಂತ ನಮಗೆ ಆಸೆ ಇದೆ. ಎಲ್ಲರಿಗೆ ನಾನು ಗುಡ್ ಸರ್ವಿಸ್ ಎಂಟ್ರಿ ಮತ್ತು ಕ್ಯಾಶ್ ರಿವಾರ್ಡ್ಗೆ ರೆಕಮೆಂಡ್ ಮಾಡ್ತಾ ಇದ್ದೇನೆ. ಫ್ರೀಡಮ್ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.